ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ಸಮಾಪ್ತಿಗೊಂಡಿದೆ. 45 ದಿನಗಳ ಕಾಲ ನಡೆದಂತ ಅತಿ ದೊಡ್ಡ ಧಾರ್ಮಿಕ ಉತ್ಸವ ಇವತ್ತು ತೆರೆ ಕಂಡಿದೆ. ಕೊನೆಯ ದಿನ TV9 ತಂಡ ಪುಣ್ಯಭೂಮಿಯಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದೆ. ಬನ್ನಿ ನೋಡೋಣ. ದಿನಗಳ ಕಾಲ ನಡೆದ ಕುಂಭಮೇಳ ಸಮಾಪ್ತಿ. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ 66 ಕೋಟಿ ಭಕ್ತರು. ದಿನಗಳಿಂದ ಪ್ರಯಾಗ್ರಾಜ್ನಲ್ಲಿ ಮನೆ ಮಾಡಿದ್ದ ಸಂಭ್ರಮ ಇವತ್ತು ಕೊನೆಗೊಂಡಿದೆ. ಜನವರಿ 13ರಿಂದ ಈವರೆಗೆ 66 ಕೋಟಿ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಇಂದು 1,44,00,000 ಜನರು ಸ್ನಾನ ಮಾಡಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ಮೋದಿ, ಬಾಲಿವುಡ್ ನಟ ನಟಿಯರು, ವಿದೇಶಿಗರು ಕೂಡ ಭಕ್ತಿ ಸಾಗರದಲ್ಲಿ ಮಿಂದು ಪುನೀತರಾಗಿದ್ದಾರೆ. ಇವತ್ತು ಕುಂಭಮೇಳದ ಕೊನೆಯ ದಿನ ಆಗಿದ್ರಿಂದ ಭಕ್ತರ ಮೇಲೆ ಹೂಮಳೆ ಸುರಿಸಲಾಯಿತು. ಮಹಾಕುಂಭಮೇಳದಿಂದ TV9 ಗ್ರೌಂಡ್ ರಿಪೋರ್ಟ್. ಇನ್ನು ಇವತ್ತು ಕೂಡ ಭಕ್ತ ಸಾಗರವೇ ಪ್ರಯಾಗ್ರಾಜ್ಗೆ ಹರಿದು ಬಂದಿತ್ತು. TV9 ತಂಡ ಕುಂಭಮೇಳದಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದೆ. ಕೌಸ್ತುಭ ದ್ವಾರದಿಂದ ಚಂದ್ರದ್ವಾರಕ್ಕೆ ಮೀಟರ್ಗಳು ಮಾತ್ರ ದೂರ ಇದೆ. ಆದ್ರೆ ಹೋಗೋದಕ್ಕೆ ವಿಪರೀತ ಜನ ಎಲ್ಲಿ ನೋಡಿದ್ರಲ್ಲಿ ಜನ ತುಂಬಿದ್ದಾರೆ. ಗಂಗೆ ಮತ್ತು ಯಮುನೆ ಹಾಗೂ ಸರಸ್ವತಿ ಅಂತರ್ಗಾಮಿನಿಯಾಗಿ ಬಂದು ಸೇರ್ತಾಳೆ ಅನ್ನುವಂತ ನಂಬಿಕೆ ಜಾಗ ಇದೆ. ನೋಡ್ತಾ ಇದ್ದೀರಾ, ಗಂಗೆ ಯಮುನೆ ಮತ್ತು ಸರಸ್ವತಿ ಬಂದು ಸೇರುವಂತಹ ಜಾಗ ಅಂತ. ಹೀಗಾಗಿ ಇಲ್ಲಿ ಪುಣ್ಯ ಸ್ನಾನ ಮಾಡುವಂತ ಒಂದು ವಿಶೇಷವಾದ ಘಟ್ಟ ಇದೆ. TV9 ಸಮಸ್ತ ವೀಕ್ಷಕರ ಪರವಾಗಿಯೂ ಕೂಡ ನಾವೊಂದು ಪುಣ್ಯ ಸ್ನಾನವನ್ನ ಮಾಡ್ತಾ ಇಡೀ ರಾಜ್ಯಕ್ಕೆ, ನಮ್ಮ ವೀಕ್ಷಕರಿಗೆ ಒಳ್ಳೆ ಅನುಕೂಲ ಆಗಲಿ, ಅವ್ರು ಏನೇ ಸಮಸ್ಯೆಗಳಿದ್ರು ಬಗೆಹರಿಯುವಂತ ನಿಟ್ಟಿನಲ್ಲಿ ತಾಯಿ ಗಂಗೆ ಗಂಗಾ ಮಲಿನವಾಗಿದೆ ಎಂದ ಪ್ರಿಯಾಂಕ್ ಖರ್ಗೆ. ಮೆಕ್ಕಾ ಮದೀನದಲ್ಲಿ ಏನೂ ಆಗಿಲ್ವಾ ಎಂದ ಜೋಶಿ. ಇನ್ನು ಪ್ರಯಾಗ್ರಾಜ್ನ ಬಗ್ಗೆ ರಾಜಕೀಯ ಜಟಾಪಟಿ ಕೂಡ ಏರ್ಪಟ್ಟಿದೆ. ಕೇಂದ್ರದ ಸಂಸ್ಥೆಯೊಂದರ ವರದಿ ಉಲ್ಲೇಖಿಸಿದ ಪ್ರಿಯಾಂಕ್ ಖರ್ಗೆ ಗಂಗೆ ಮಲಿನವಾಗಿದೆ ಎಂದಿದ್ದಾರೆ. ಈ ಮಾತಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟು ಕೊಟ್ಟಿದ್ದಾರೆ. ನಮ್ಮ ಸಂಪ್ರದಾಯಗಳನ್ನ ಕಾಪಾಡೋದು ಇಂಪಾರ್ಟೆಂಟ್ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅಟ್ ವಾಟ್ ಕಾಸ್ಟ್ ಅದನ್ನ ಯೋಚನೆ ಮಾಡಬೇಕು ಅಂತ ಅಷ್ಟೇ ನಂದು ಇದು. ಆಮೇಲೆ ಐ ಆಮ್ ಅಗೇನ್ಸ್ಟ್. ಮಾತಾಡ್ರಿ ಇದೆ ಬೇರೆದ್ರ ಬಗ್ಗೆ. ಬೇರೆ ಬೇರೆ ಕಡೆ ಹೋದಾಗ ಘಟನೆಗಳಾಗಿರ್ತಾವಲ್ಲ. ಇಲ್ಲಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಕ್ಕಾ ಮದೀನಾಕ್ಕೆ ಹೋಗ್ತಾರೆ, ಅಲ್ಲಿ ಘಟನೆ ಆಗೇ ಇಲ್ಲ. ನೊಮ್ಮೆ ಮಾತಾಡ್ಲಿ ಅದ್ರ ಬಗ್ಗೆ. ಕುಂಭಮೇಳ ಆಯೋಜನೆ ಬಗ್ಗೆ ಡಿಕೆ ಪ್ರಶಂಸೆ. ಕುಂಭಮೇಳ ವಿಚಾರದಲ್ಲಿ ಕಾಂಗ್ರೆಸ್ ನಿಲುವು ಕವಲೊಡೆದ ದಾರಿಯಾಗಿದೆ. ಒಬ್ಬೊಬ್ಬರದ್ದು ಒಂದೊಂದು ತರಹದ ಹೇಳಿಕೆಗಳು. ಡಿಸಿಎಂ ಡಿಕೆ ಕುಂಭಮೇಳದ ಆಯೋಜನೆ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. My experience was very good. Number one, I appreciated the organization which they have done. It is not small job. Whatever may be, ಅಷ್ಟು ಜನಕ್ಕೆ ಮಾಡಿ ಕೆಲವು 1-2 ತೊಂದರೆಗಳು ಆಗ್ಬೋದು, ಟ್ರೈನ್ಗಳಲ್ಲಿ ತೊಂದರೆ ಆಗ್ಬೋದು, ಆಗಿರ್ಬೋದು. ನಾನು ಅದೆಲ್ಲ ಐ ಡೋಂಟ್ ಲೈಕ್ ಟು ಫೈಂಡ್ ಫಾಲ್ಟ್ಸ್, ಬಟ್ ಇಟ್ ಇಸ್ ಸ್ಯಾಟಿಸ್ಫ್ಯಾಕ್ಷನ್, ಒನ್ ಸ್ಯಾಟಿಸ್ಫ್ಯಾಕ್ಷನ್. ಡಿಕೆ ಅಭಿಪ್ರಾಯ RSSಗೆ ಹೊಂದಿಕೆ ಆಗ್ತಿದೆ. ಎಐಸಿಸಿ ಜನರಲ್ ಸೆಕ್ರೆಟರಿ PV ಮೋಹನ್ ಪೋಸ್ಟ್. ಕುಂಭಮೇಳ ಪ್ರಶಂಸಿಸಿ ಡಿಕೆ ಇವತ್ತು ಇಶಾ ಫೌಂಡೇಶನ್ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇದಕ್ಕೆ ಎಐಸಿಸಿ ಜನರಲ್ ಸೆಕ್ರೆಟರಿ PV ಮೋಹನ್ ಕಿಡಿಕಾರಿದ್ದಾರೆ. ಡಿಕೆ ಅಭಿಪ್ರಾಯ RSS ನಿರೂಪಣೆಗಳೊಂದಿಗೆ ಹೊಂದಿಕೆ ಆಗ್ತಿದೆ ಅಂತ ಪೋಸ್ಟ್ ಮಾಡಿದ್ದಾರೆ. ಈ ಕುರಿತು ಸ್ಪಷ್ಟನೆ ನೀಡಿರುವಂತ ಡಿಕೆ, ಅಮಿತ್ ಶಾ ಭೇಟಿಯೇ ಮಾಡಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ, ನಾನು ಕಾಂಗ್ರೆಸ್ಸಿಗ ಎಂದಿದ್ದಾರೆ. ಕೆಲವರು ಆಲೇ ಸೋಷಿಯಲ್ ಮೀಡಿಯಾಲೆಲ್ಲ ಐ ಆಮ್ ವೆರಿ ಗೆಟಿಂಗ್ ಕ್ಲೋಸರ್ ಟು ಇದು ನಾಟ್ ಅಮಿತ್ ಶಾ ಟು ದಿ ಬಿಜೆಪಿ ಅಂತ ಬರೀತಾರೆ. ಪಾಪ ಇನ್ನ ನಾನು ಅಮಿತ್ ಶಾ ಭೇಟಿ ಮಾಡಿಲ್ಲ. ಹೀಗೆ ರಾಜಕೀಯ ಜಟಾಪಟಿ, ಕುಂಭಮೇಳ ಕಾಲ್ತುಳಿತ, ದೆಹಲಿ ರೈಲು ನಿಲ್ದಾಣ ದುರಂತದ ನಡುವೆ ಮಹಾಕುಂಭಮೇಳ ಸಮಾಪ್ತಿಗೊಂಡಿದೆ. ಈ ಮಧ್ಯೆ ಮಮತಾ ಬ್ಯಾನರ್ಜಿ 144 ವರ್ಷಕ್ಕೊಮ್ಮೆ ಕುಂಭಮೇಳ ನಡೆಯುತ್ತೆ ಅನ್ನೋ ವಿಚಾರವಾಗಿ ಪ್ರಶ್ನೆ ಎತ್ತಿದ್ದಾರೆ. 2013ರಲ್ಲಿ ನಡೆದಿದ್ದ ಕುಂಭಮೇಳ ಯಾವುದು ಅಂತ ಪ್ರಶ್ನೆ ಮಾಡಿದ್ದಾರೆ.
ಇದಕ್ಕೆ ತಿರುಗೇಟು ಕೊಟ್ಟಿರುವ ಬಿಜೆಪಿ ವಿಪಕ್ಷಗಳು ದಾರಿ ತಪ್ಪಿಸುತ್ತಿವೆ ಎಂದಿದೆ. ಬ್ಯೂರೋ ರಿಪೋರ್ಟ್, TV9.